ನಗರದಲ್ಲಿ ಇತ್ತೀಚೆಗಷ್ಟೇ ಹಿಂದೂ ಪರ ಸಂಘಟನೆಗಳ ಒಕ್ಕೂಟದಿಂದ ಖಾಸಗಿ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಗಿತ್ತು. ಪತ್ರಿಕಾಗೋಷ್ಠಿಯಲ್ಲಿ ಶ್ರೀರಾಮ ಸೇನಾ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್, ಬಜರಂಗ ದಳದ ಮಂಜು ಭಾರ್ಗವ್, ದಲಿತ ಪರ ಸಂಘಟನೆಯ ಪಾವಗಡ ಮಾರಪ್ಪ, ಹಿಂದೂ ಪರ ಸಂಘಟನೆ ಒಕ್ಕೂಟದ ಮತ್ತಿತರ ಮುಖಂಡರಿಂದ ವಿವಾದಿತ ಸ್ಥಳ ವಿನಾಯಕನಗರದ ಹಳೆ ಮಾರ್ಕೆಟ್ ಜಾಗವನ್ನು ಮಹಾನಗರ ಪಾಲಿಕೆ ಮತ್ತು ಈಗಿನ ಸರ್ಕಾರದ ಸಚಿವರು ಸೇರಿ ಹಳೆ ಮಾರ್ಕೆಟ್ ಜಾಗದಲ್ಲಿ ಪಿಪಿಇ ಮಾಡೆಲ್ ಮಾಲ್ ನಿರ್ಮಾಣಕ್ಕೆ ಮುಸ್ಲಿಂ ಧರ್ಮದವರಿಗೆ ಕೊಟ್ಟಿರುವ ಈ ಸ್ಥಳದ ವಿಚಾರವನ್ನು ಕೈಬಿಡಲು ನಮಗೆ ಆಮಿಷ ತೋರಿದ್ದಾರೆ. ಯಾವುದೇ ಕಾರಣಕ್ಕೂ ಈ ವಿಚಾರವನ್ನು ಕೈಬಿಡಲು ಸಾಧ್ಯವೇ ಇಲ್ಲ ಎಂದು ಪ್ರಮೋದ್ ಮುತಾಲಿಕ್ ಅವರು ನೇರವಾಗಿ ತುಮಕೂರು ನಗರ ಶಾಸಕರಾದ ಜಿಪಿ ಜ್ಯೋತಿ ಗಣೇಶ್ ಅವರು ಶಾಮೀಲಾಗಿದ್ದಾರೆ ಎಂದು ಅವರು ಆರೋಪಿಸಿದ್ದರು. ನಂತರ ಪ್ರಮೋದ್ ಮುತಾಲಿಕ್ ಮತ್ತು ಮಂಜು ಭಾರ್ಗವ್ ರವರು ಮುಸ್ಲಿಂ ಜನಾಂಗ ದೇಶಕ್ಕೆ ಒಂದು ವೈರಸ್ ಇದ್ದಂತೆ, ರಾಜ್ಯದಲ್ಲಿ ಹಿಂದೂಗಳ ಮತ್ತು ದೇವಾಲಯಗಳ ಆಸ್ತಿಯನ್ನು ಮುಸ್ಲಿಂನವರು ಮಸೀದಿ ಕಟ್ಟಿ ಅನೇಕ ಆಸ್ತಿಗಳನ್ನು ವಶಪಡಿಸಿಕೊಂಡು ಲ್ಯಾಂಡ್ ಜಿಹಾದ್ ಮಾಡುತ್ತಿದ್ದಾರೆ ಎಂದರು. ಸರ್ಕಾರ ಅವರಿಗೆ ಸಹಕರಿಸುತ್ತಿದೆ ಎಂದು ಆರೋಪಿಸಿ ಮುಸ್ಲಿಂ ಜನಾಂಗದ ಮೇಲೆ ಆರೋಪ ಮಾಡುತ್ತಾ ತೀವ್ರ ಸ್ವರೂಪವಾಗಿ ಆಕ್ರೋಶ ವ್ಯಕ್ತಪಡಿಸಿದರು. ಅದೇ ದಿನ ನಗರದ ಪ್ರವಾಸಿ ಮಂದಿರದಲ್ಲಿ ಬಿಜೆಪಿ ಯುವ ಮುಖಂಡರು ಮತ್ತು ಸಹವರ್ತಿಗಳು ತುರ್ತು ಪತ್ರಿಕಾಗೋಷ್ಠಿ ನಡೆಸಿ ಜ್ಯೋತಿ ಗಣೇಶ್ ರವರ ವಿರುದ್ಧ ಮಾಡಿರುವ ಆರೋಪಗಳು ಸತ್ಯಕ್ಕೆ ದೂರವಾಗಿವೆ. ಇದ್ದಕ್ಕಿದ್ದಂತೆ ಈ ಡೋಂಗಿ ಹಿಂದೂಪರ ಸಂಘಟನೆ ಯಾವಾಗ ಹುಟ್ಟಿತೋ, ಇದೊಂದು ಡೋಂಗಿ ಹಿಂದೂಪರ ಸಂಘಟನೆ. ವಸೂಲಿ ದಂಧೆಯಲ್ಲಿ ಭಾಗಿಯಾಗಿರುವ ಇವರುಗಳು ನಗರ ಶಾಸಕರ ಮೇಲೆ ಮಾಡಿರುವ ಆರೋಪಗಳು ನಿರಾಧಾರವಾಗಿವೆ ಎಂದು ಅವರು ಹೇಳಿದ್ದಾರೆ. ಹಳೆ ಮಾರ್ಕೆಟಿನಲ್ಲಿ ಮಾಲ್ ನಿರ್ಮಾಣ ತಡೆಯುವ ವಿಚಾರಕ್ಕೆ ನಾವು ಈಗಲೂ ಸಹ ಪ್ರಕರಣವನ್ನು ನ್ಯಾಯಾಲಯದಲ್ಲಿ ಎಡೆಬಿಡದೆ ನಡೆಸುತ್ತಿದ್ದೇವೆ ಎಂಬ ವಿಚಾರಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟರು. ಈ ಹೋರಾಟದ ಎಲ್ಲ ಖರ್ಚು ವೆಚ್ಚಗಳನ್ನು ನಗರದ ಶಾಸಕರೇ ಭರಿಸುತ್ತಿದ್ದಾರೆ, ನಗರ ಶಾಸಕರೇ ಹೋರಾಟ ನಡೆಸುತ್ತಿದ್ದಾರೆ ಎಂದರು. ವಿನಾಯಕನಗರದ ಹಳೆ ಮಾರ್ಕೆಟಿನ ಸುತ್ತಮುತ್ತ ಇರುವ ನಗರವಾಸಿಗಳು ಡೋಂಗಿ ಸಂಘಗಳು ಬಂದು ಹಣ ಕೇಳಿದರೆ ಯಾರಿಗೂ ₹1 ಹಣ ನೀಡಬಾರದೆಂದು ಶಾಸಕರು ಮನವಿ ಮಾಡಿದ್ದಾರೆ ಎಂದರು. ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್, ಮಂಜು ಭಾರ್ಗವ್ ಮತ್ತಿತರ ಹಿಂದೂಪರ ಸಂಘಟನೆ ಮುಖಂಡರು ಮಾಡುತ್ತಿರುವ ಆರೋಪಗಳು ಸತ್ಯಕ್ಕೆ ದೂರವಾಗಿವೆ. ಇಂತಹ ಸುಳ್ಳು ಆರೋಪಗಳಿಗೆ ಯಾರೂ ಸಹಕರಿಸಬೇಡಿ ಎಂದು ನಗರ ಶಾಸಕ ಜ್ಯೋತಿ ಗಣೇಶ್ ರವರ ಕಾರ್ಯವನ್ನು ಅವರು ಸಮರ್ಥಿಸಿಕೊಂಡರು. ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಮತ್ತು ಬಜರಂಗ ದಳ ಮತ್ತು ಹಿಂದೂಪರ ಸಂಘಟನೆ ಒಕ್ಕೂಟಗಳ ಮಂಜು ಭಾರ್ಗವ್ ಮತ್ತಿತರ ಹಿಂದೂ ಸಂಘಟನೆ ಮುಖಂಡರು ಲ್ಯಾಂಡ್ ಗ್ರ್ಯಾಬಿಂಗ್ ಮಾಡುತ್ತಿದ್ದಾರೆ, ಮುಸ್ಲಿಮರು ವೈರಸ್ ಇದ್ದಂತೆ ಎಂಬ ಧಾರ್ಮಿಕ ವಿಚಾರವನ್ನು ಮಾತನಾಡಿದ್ದಾರೆ. ಇಂತಹ ವಿಚಾರಗಳು ಇಂತಹ ಜಿಲ್ಲೆಯ ಮತ್ತು ರಾಜ್ಯದ ಮುಸಲ್ಮಾನರ ಮನಸ್ಸಿಗೆ ನೋವು ತಂದಿದೆ. ಅವರು ಸಹ ನಮ್ಮಂತೆ ಮಾನವರು. ಅವರು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಜೀವನ ನಡೆಸುತ್ತಿದ್ದಾರೆ. ಅವರ್ಯಾರು ಬೇರೆ ದೇಶದವರಲ್ಲ ಎಂಬ ವಿಚಾರ ಅವರು ತಿಳಿದುಕೊಳ್ಳಬೇಕು. ನಿಮ್ಮ ಮಾತುಗಳು ಭಾವನೆಗೆ, ಧರ್ಮಕ್ಕೆ, ಮಾನವೀಯತೆಗೆ ಧಕ್ಕೆ ತರುವಂಥದ್ದು. ಆ ಜನಾಂಗದ ಮನಸ್ಸಿಗೆ ನೋವು ತಂದಿದೆ. ನಿಮ್ಮನ್ನು ನೀವು ಹೆಚ್ಚಿಸಿಕೊಳ್ಳಲು ಹೀಗೆ ಅನ್ಯ ಧರ್ಮೀಯ ಜನಾಂಗದ ಮೇಲೆ ಆರೋಪ ಸಲ್ಲದು. ನೀವು ಯಾವ ರೀತಿ ಬೇಕಾದರೂ ರಾಜಕೀಯ ಮಾಡಿಕೊಳ್ಳಿ, ಅದು ನಿಮಗೆ ಬಿಟ್ಟ ವಿಚಾರ. ಆದರೆ ಮುಸ್ಲಿಂ ಧರ್ಮ, ಮಸೀದಿ, ಲ್ಯಾಂಡ್ ಜಿಹಾದ್ ಈ ವಿಚಾರಗಳನ್ನು ಮಾತನಾಡಬೇಡಿ. ಶಾಂತಿಗೆ ಹೆಸರಾದ ತುಮಕೂರು, ಕಲ್ಪತರು ನಾಡಿನ ಸಹೋದರತ್ವ, ಅಣ್ಣ ತಮ್ಮಂದಿರಂತೆ ಬದುಕುತ್ತಿದ್ದಾರೆ. ಶಾಂತಿ ಕದಡುವ ಕೆಲಸ ಬೇಡ ಎಂದು ಕೊಟ್ಟಶಂಕರ್ ಮತ್ತು ರಾಯಚಂದ್ರ ರವಿ ಮಾತನಾಡಿದರು. ಈ ಸಂಬಂಧ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಪ್ರೊಫೆಸರ್ ಕೆ ದೊರೆರಾಜು, ಮುಸ್ಲಿಂ ಸಂಘಟನೆ ಮುಖ್ಯಸ್ಥ ತಾಜುದ್ದೀನ್ ಶರೀಫ್, ರಾಯಚಂದ್ರ ರವಿ, ಕೊಟ್ಟಶಂಕರ್, ಎನ್.ಕೆ. ಸುಬ್ರಹ್ಮಣ್ಯ, ಅಶ್ವಥಯ್ಯ, ಅರುಣ, ಹವೀದ್ ಬೇಗ್, ಪಂಡಿತ್ ಜೌಹಾರ್, ಖಾಲಿದ್ ಸುಹೇಲ್, ಅಫ್ಜಲ್ ಖಾನ್ ಎಲ್ಲರೂ ಒಟ್ಟಾಗಿ ಪ್ರಚೋದನಕಾರಿ ಮತ್ತು ಉದ್ರೇಕದ ಮಾತುಗಳಿಗೆ ಕಡಿವಾಣ ಹಾಕುವಂತೆ ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ಳಲು ಮನವಿ ನೀಡಿದರು. ಒಟ್ಟಾರೆ ಈ ಪ್ರಕರಣ ಬೂದಿ ಮುಚ್ಚಿದ ಕೆಂಡದಂತಿದ್ದು ಪೊಲೀಸರಿಗೆ ಮತ್ತು ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಎಂದು ಸಾರ್ವಜನಿಕರ ಮಾತಾಗಿದೆ. 1 acre 30 ಗುಂಟಾ ಸಮಥಿಂಗ್ ಇದೆ. ಈ ಜಾಗವನ್ನು 1950ರಲ್ಲಿ ಹೊಸಮಂಡಿ ಲೇಔಟ್ ಅಂತ ಹೇಳಿ ಸಿಟಿ ಮುನ್ಸಿಪಲ್ ಅವರು, ಅವತ್ತು ಟೌನ್ ಮುನ್ಸಿಪಲ್ ಇತ್ತು, ಅವರು ಆ ಲೇಔಟ್ ಮಾಡ್ತಾರೆ. ಆ ಲೇಔಟ್ನಲ್ಲಿ ಈಗಿರೋ ಆ ಜಾಗವನ್ನು ಪಾರ್ಕ್ ಏರಿಯಾ ಅಂತ ಬಿಡ್ತಾರೆ. 1952ರಲ್ಲಿ APMC ಅವರು, ಆವತ್ತಿನ RMC ಅವರು ಇವರಿಗೆ ರಿಕ್ವೆಷನ್ ಮಾಡ್ತಾರೆ, ಈ ಜಾಗವನ್ನು ನಮಗೆ ಕೊಡಿ ಅಂತ. ಆ ರೆಸಲ್ಯೂಷನ್ ಕಾಪಿ ಕೂಡ ಕ್ಲಿಯರ್ ಆಗಿದೆ.
ಪಾರ್ಕ್ ಜಾಗವನ್ನ ಸಮಥಿಂಗ್ ₹7.80 ಏನೋ ಕೊಡ್ತೀವಿ ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ಅದು ರೆಸಲ್ಯೂಷನ್ ಆಗಿದೆ ಪಾಲಿಕೆಯಲ್ಲಿ. ಅದಾದ ನಂತರ ನೆಗೋಷಿಯೇಷನ್ ಆಗುತ್ತೆ. ನೆಗೋಷಿಯೇಷನ್ ಆದಮೇಲೆ ಹಲವಾರು ವರ್ಷಗಳ ನಂತರ 1960 ಅವರಿಗೆ ರಿಜಿಸ್ಟರ್ ಆಗುತ್ತೆ. ಮತ್ತೆ ಅವ್ರು ಅದನ್ನು ಉಪಯೋಗಿಸ್ತಾ ಇಲ್ಲ ಅಂತ ಹೇಳಿ ಅದನ್ನು ವಾಪಸ್ ಕೊಡಿ ಅಂತ ಹೇಳಿ ಪಾಲಿಕೆಯವರು ಕೇಳ್ತಾರೆ. ಪಾಲಿಕೆಯವರು ರಿಟರ್ನ್ ಕೇಳಿದ ನಂತರ ಅದು ಅವರು ಕೊಡೋದಿಲ್ಲ. ನಂತರ ಅದು ಕೋರ್ಟಿಗೆ ಹೋಗುತ್ತೆ. ಕೋರ್ಟಲ್ಲಿ ನಡೀತಾ ಬರುತ್ತೆ. 2019 ಬಿಜೆಪಿ ಸರ್ಕಾರ ಇದ್ದಾಗ ಈ ಜಾಗವನ್ನ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ PPP ಮಾಡಲ್ ಅಂತ ಹೇಳಿ ಅವರು ಈ ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ ಮತ್ತು ಮೋನು ಟಿಂಬರ್ಸ್, UK ಮೋನು ಟಿಂಬರ್ಸ್ ಹಾಗೂ ಇನ್ನೊಂದು ಆರ್ಟ್ ಕನ್ಸ್ಟ್ರಕ್ಷನ್ಸ್ ಮೊಹಮ್ಮದ್ ಇಬ್ರಾಹಿಂ ಒಡೆತನದ 3 ಸಂವಹನ ಅಂತ ಮಾಡಿರ್ತಾರೆ. ಅವರಿಗೆ ಕೊಡ್ತಾರೆ. ಇದು ಎಷ್ಟು ವ್ಯವಸ್ಥಿತವಾಗಿ ಆಗಿದೆ ಅಂತಂದ್ರೆ ಆ ಕೇಸು ಯಾವುದು APMCಗೂ ಮತ್ತೆ ಪಾಲಿಕೆಗೂ ಇದ್ದಂಥ ಕೇಸು ಹೈ ಲೆವೆಲ್ ಮೀಟಿಂಗ್ ಆಗುತ್ತೆ. ಮಿನಿಸ್ಟರ್ಸ್ ಲೆವೆಲಲ್ಲಿ ಹೈ ಲೆವೆಲ್ ಮೀಟಿಂಗ್ ಆಗಿ ಗೌರ್ಮೆಂಟಿಂದ ಆ ಆರ್ಡ್ರ್ ಮಾಡ್ತಾರೆ. ಅವರು ಒಂದು ರೆಸಲ್ಯೂಷನ್ ಮಾಡ್ತಾರೆ, ಈ ಜಾಗವನ್ನ ನಾವು ಹ್ಯಾಂಡ್ ಓವರ್ ಮಾಡ್ಬೋದು ಅಂತ ಪಾಲಿಕೆಗೆ. ಪಾಲಿಕೆಯವರು ತದನಂತರ ಸ್ಮಾರ್ಟ್ ಸಿಟಿ ಅವ್ರ ಜೊತೆ APMC ಅವ್ರ ಜೊತೆ ಟ್ರೈಪಾರ್ಟಿ ಅಗ್ರಿಮೆಂಟ್ ಮಾಡ್ತಾರೆ. ಆ ಅಗ್ರಿಮೆಂಟ್ ಆದ ನಂತರ ಒಂದು ಆನ್ಲೈನ್ ಬಿಡ್ ಕರೀತಾರೆ, ಯಾರೂ ಪಾರ್ಟಿಸಿಪೇಟ್ ಆಗೋದಿಲ್ಲ. ಮತ್ತೆ 2ನೇ ಬಿಡ್ ಕರೀತಾರೆ, ಯಾರೂ ಪಾರ್ಟಿಸಿಪೇಟ್ ಮಾಡೋದಿಲ್ಲ. 3rd ಬಿಡ್ ಕರೆದಾಗ 2021 ಆಟೋಮೆಟಿಕಲಿ ಈತ ಪಾಲ್ಗೊಳ್ತಾನೆ. ಈ ಯಾವುದು ಇದು 3 ವ್ಯಕ್ತಿಗಳ ಸಂವಹನ ಅಂತ ಮಾಡಿರ್ತಾರೆ ಅವರಿಗೆ ಅದನ್ನ ನೆಗೋಷಿಯೇಷನ್ ಸಹ ಮಾಡಿ ಗ್ಲೋಬಲ್ ಟೆಂಡರ್ನ ಕರಿಬೇಕಾದಂಥದ್ದನ್ನ ಇವರು ಆನ್ಲೈನಲ್ಲಿ ಪ್ರಕ್ರಿಯೆ ಮಾಡೋ ಥರ ಮಾಡಿ ಅದನ್ನು ಕೊಡ್ತಾರೆ. ನಾವು ಅದನ್ನ ಕಾನೂನಾತ್ಮಕವಾಗಿ ಹೋರಾಟ ಆವತ್ತಿಂದನೇ ತಗೋತೀವಿ. ತಗೊಂಡ ನಂತರ ಏನೆಲ್ಲ ಪ್ರಕ್ರಿಯೆ ಆಗಬೇಕು ಅದು ಆರಂಭ ಆಗ್ತದೆ. ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡುವಂಥದ್ದು, RTI ಪ್ರಕ್ರಿಯೆ ಅಂಥದ್ದು, ಮತ್ತೆ ಬೇರೆ ಬೇರೆ ಇಲಾಖೆಗಳಿಗೆ ನಾವು ಪ್ರಶ್ನೆ ಮಾಡುವಂಥದ್ದು ಎಲ್ಲ ಆಗ್ತದೆ. ಇದ್ರ ಮಧ್ಯೆ ನಮ್ಮವರೇ ಏನು ಈ ಯೋಜನೆ ಆಗಲೇಬೇಕು ಅಂತ ಕಟಿಬದ್ಧವಾಗಿ ನಿಂತ್ಕೊಂತಾರೆ. ಈ ಯೋಜನೆ ಆಗಲೇಬೇಕು, ಆ ಮಂದಿರವನ್ನು ಕೆಡವಲೇಬೇಕು ಅನ್ನೋ ರೀತಿಯಲ್ಲಿ ನಿಂತು ಸ್ವತಃ ನಗರ ಶಾಸಕರಾದಂಥ ಜ್ಯೋತಿ ಗಣೇಶ್ರವರ ಆಪ್ತರು, ಅಂದಿನ ಕಾರ್ಪೊರೇಟರ್ ಆದಂಥವರು ನಮ್ಮ ಹತ್ರ ರಾಜ್ಯ ಸಂಧಾನಕ್ಕೆ ಬಂದು ಹಣದ ಆಮಿಷಗಳನ್ನು ಇಡ್ತಾರೆ. ನಾವು ಒಪ್ಪೋದಿಲ್ಲ. ಇದಾದ ನಂತರ ಬಹಳ ದೊಡ್ಡ ಮಟ್ಟದ ಒಂದು ನಮ್ಮ ಬೈಠಕ್ ಆಗ್ತದೆ. ಅಲ್ಲಿ ಬಿಜೆಪಿಯ ವಿರುದ್ಧವೇ ಹೋರಾಟ ಆರಂಭ ಆಗಬೇಕು ಅಂತ ಆಗುತ್ತೆ. ಅದಾದ ಮರುದಿನ ಬೆಳಗ್ಗೆ ಅವರು ಪ್ರೆಸ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಇಲ್ಲ ನಾವು ಈ ಯೋಜನೆಯನ್ನು ಕೈ ಬಿಡ್ತಾ ಇದ್ದೀವಿ ಅಂತ ಜನಗಳಿಗೆ ಅಥವಾ ನಮ್ಮ ಹಿಂದೂಪರ ಸಂಘಟನೆಗಳಿಗೆ, ಕಾರ್ಯಕರ್ತರಿಗೆ, ನಮಗೆ ಕಣ್ಣೋರ್ಸ್ಲಿಕ್ಕೆ ಹೇಳ್ತಾರೆ. ಅದು ಹಾಗೇ ನಿಂತು ಹೋಗುತ್ತೆ. ಊರಿನ ಪ್ರೈಮ್ ಜಾಗ, ಬಹಳ ಮಹತ್ವದ ಮಧ್ಯದಲ್ಲಿ ಇರುವಂತಹ ಜಾಗ, ಪಾರ್ಕಿಗೆ ಬಿಟ್ಟಂತಹ ಜಾಗ, ಸಾವಿರಾರು ಕೋಟಿ ಬೆಲೆ ಬಾಳುವಂತಹ ಜಾಗ. ಅದು ಹೇಗೆ ಎಲ್ಲರೂ ಸೇರಿ ಕಬಳಿಸ್ತಾ ಇದ್ದಾರೆ ಅಂತನ್ನುವಂಥದ್ದು. ಅದಲ್ಲದೆ ಬಹಳ ಪ್ರಮುಖವಾಗಿ ಅಂತಂದ್ರೆ ಇದು ವ್ಯವಸ್ಥಿತವಾಗಿ ಎಲ್ಲಾ ಪಕ್ಷದವರು ಕೈ ಜೋಡಿಸಿದ್ರು, ಇನ್ಕ್ಲೂಡಿಂಗ್ ಈ ಸರ್ಕಾರಿ ವ್ಯವಸ್ಥೆ, ಇವರು ಅದಕ್ಕೆ ಕೈ ಜೋಡಿಸಿದ್ದಾರೆ. ಸೊ ಹಾಗಾಗಿ ಇವತ್ತು ಇಡೀ ದೇಶದಲ್ಲಿ ನಡೀತಾ ಇರುವಂತಹ ಲ್ಯಾಂಡ್ ಜಿಹಾದದ ವಿರುದ್ಧ ತುಮಕೂರಿನ ಈ ಜಾಗದ ಒಂದು ಪ್ರಕ್ರಿಯೆ ಪ್ರಾರಂಭ ಮಾಡಿ ಇಡೀ ರಾಜ್ಯಾದ್ಯಂತ ನಾವು ಇನ್ನು ಮುಂದಿನ ದಿನಗಳಲ್ಲಿ ಹಿಂದೂ ಪರ ಸಂಘಟನೆಗಳ ಒಕ್ಕೂಟದ ಮೂಲಕ ಹೋರಾಟವನ್ನ ದಾಖಲೆ ಸಹಿತ ಈ ಎಲ್ಲ ಪಕ್ಷದವರ ಬತ್ತಲೆ ಮಾಡುವಂತಹ ನಿರ್ಧಾರವನ್ನು ಮಾಡಿದ್ದೀವಿ. ಹೇಗೆ ಲೂಟಿ ಹೊಡಿತಾ ಇದ್ದಾರೆ ಇವರು, ಅದು ಹಿಂದುತ್ವದ ಹೆಸರಿರಲಿ, ತುಷ್ಟೀಕರಣದ ಹೆಸರಿರಲಿ, ಅಧಿಕಾರದ ದಾಹದಿಂದ ಮಾಡ್ತಾ ಇರುವಂತಹದ್ದನ್ನ ಬಯಲು ಮಾಡುವಂತಹದ್ದನ್ನ ನಿರ್ಧಾರ ಮಾಡಿದ್ದೀವಿ. ಈ ತುಮಕೂರಿನ ಏನು ಒಂದು ಬಹಳ ಬೆಲೆ ಬಾಳುವಂತಹ ಜಾಗವನ್ನು ಹೇಗೆ ಕಬಳಿಸ್ತಾ ಇದ್ದಾರೆ, ಹೇಗೆ ಕಬಳಿಸಿದ್ದಾರೆ, ದಾಖಲೆ ಸಮೇತ ಬಜರಂಗ ದಳದ ವಿಭಾಗ ಅಧ್ಯಕ್ಷರಾದಂತಹ ಮಂಜು ಭಾರ್ಗವ್ ಬಹಳ ಪರಿಶ್ರಮ ಪಟ್ಟಿದ್ದಾರೆ. ಒಂದೊಂದು ದಾಖಲೆ ತಗೊಳ್ಬೇಕು ಅಂತಂದ್ರೆ ಬೆವರಲ್ಲ, ರಕ್ತ ಸುರಿದು ಹೋಗಿದೆ. ಆ ರೀತಿಯ
ದಾಖಲೆ ಸಹಿತ ಈಗ ಅವರು ನಿಮ್ಮ ಮುಂದೆ ಬಿಡುಗಡೆ ಮಾಡ್ತಾರೆ. ಉದಾಹರಣೆಗೆ ಹೇಳುವುದಾದರೆ ವಕ್ಫ್ ಬೋರ್ಡ್ ಅನ್ನುವಂಥದ್ದು ಮೋಸ್ಟ್ ಡೇಂಜರಸ್ ಬೋರ್ಡ್. ಇದು ಭಯಾನಕವಾಗಿ ಇಡೀ ದೇಶದ ಜಾಗವನ್ನ ಅಧಿಕೃತವಾಗಿ ಡಿಸಿನೂ ಪ್ರಶ್ನೆ ಮಾಡಲಾರದ ಹಾಗೆ ಇವತ್ತು ಕಬಳಿಸ್ತಾ ಇರುವಂತಹದ್ದು ಈಗಾಗಲೇ ಇಡೀ ದೇಶದಲ್ಲಿ ಚರ್ಚೆ ಆಗಿದೆ. 10 ಲಕ್ಷ ಎಕರೆ ಈ ರೀತಿಯ ಸರ್ಕಾರದ ಇವತ್ತು ವಕ್ಫ್ ಬೋರ್ಡಿನ ಮೂಲಕ ಇಸ್ಲಾಮಿನ ಕೈಯಲ್ಲಿದೆ. ಇದಲ್ಲದೆ ಹಿಂದೂಗಳನ್ನು ಹೆದರಿಸಿ ಒತ್ತಾಯ ಮಾಡಿ ಆಮೇಲೆ ಆಮಿಷಗಳನ್ನು ತೋರಿಸಿ ಜಾಗಗಳನ್ನ ಬಿಲ್ಡಿಂಗ್ಗಳನ್ನು ಕೂಡ ತಗೊಳ್ತಾ ಇದ್ದಾರೆ. ಸೊ ಅದೇ ಮಾದರಿಯಲ್ಲಿ ಇವತ್ತು ತಮ್ಮ ಮುಂದೆ ಬಹಳ ಮಹತ್ವದ್ದು ಇಡೀ ರಾಜ್ಯಕ್ಕೆ ಬೆಳಕು ಕೊಡುವಂತಹದ್ದು ಯಾವ ರೀತಿಯ ರಾಜಕಾರಣಿಗಳು ಈ ಪಕ್ಷ ಆ ಪಕ್ಷ ಅಲ್ಲ ಎಲ್ಲರೂ ಹೇಗೆ ಮೋಸ ಮಾಡಿಕೊಂಡು ತಮ್ಮ ಸ್ವಾರ್ಥಕ್ಕಾಗಿ ಕಮಿಷನ್ಗೋಸ್ಕರ ಇಸ್ಲಾಮಿಕ್ ಕೊಡ್ತಾ ಇದ್ದಾರೆ ಅಂತನ್ನುವಂಥದ್ದು ಇವತ್ತಿನ ಈ ಪ್ರೆಸ್ ಮೀಟ್ ಮೂಲಕ ನಿಮಗೆ ದಾಖಲೆ ಸಹಿತ ಬಿಡುಗಡೆಯನ್ನ ಮಾಡ್ತಾ ಇದ್ದೀವಿ. 2 days ಬ್ಯಾಕ್ ಓವರ್ ನೈಟ್ ಅಲ್ಲಿ ಬೆಂಕಿ ಇಡ್ತಾರೆ, ಮಧ್ಯರಾತ್ರಿ ಬೆಂಕಿ ಇಡ್ತಾರೆ. ನಾವು ಕೂಡಲೇ ದೇವಸ್ಥಾನದ ಮುಂದಗಡೆ ಮೊನ್ನೆ ರಾತ್ರಿ ಬೆಂಕಿ ಇಡ್ತಾರೆ. ಬಹಳ ದೊಡ್ಡ ಮಟ್ಟದ ಬೆಂಕಿ ಎತ್ಕೊಳ್ಳುತ್ತೆ. ನಾವು ರಾತ್ರಿ 11:30-12 ಗಂಟೆ ಸುಮಾರಿಗೆ ಎಲ್ಲ ಗ್ಯಾದರ್ ಆಗ್ತೀವಿ. ಆಮೇಲೆ ಫೈರ್ ಇಂಜಿನ್ ಅವ್ರು ಬರ್ತಾರೆ, ಪೊಲೀಸ್ ಬರ್ತಾರೆ. ಅದು ರಾತ್ರಿ 2-2:30ವರೆಗೂ ಕಾರ್ಯಾಚರಣೆ ಆಗಿ ಅದು ನಿಂತೋಗುತ್ತೆ, ಅಂದರೆ ಬೆಂಕಿ ಆರಿಸ್ತಾರೆ. ಇದರ ವಿರುದ್ಧವೂ ಕೂಡ ಯಾವುದೂ ಪ್ರಶ್ನೆ ಇಲ್ಲ. ಈ ನಗರ ಶಾಸಕರಾದಂಥ ಜ್ಯೋತಿ ಗಣೇಶ್ ಅವರು ಆವತ್ತಿನ ಕಮಿಷನರ್ ಆದಂಥ ರೇಣುಕಮ್ಮ ಅವ್ರ ಮುಖೇನ ಸಂಪೂರ್ಣ ದೇವಸ್ಥಾನವನ್ನ ಧ್ವಂಸ ಮಾಡಲಿಕ್ಕೆ ಕಳಿಸ್ಕೊಟ್ಟಿದ್ರು. ನಾವು ಅದನ್ನ ಅಲ್ಲಿ ಆ ಕ್ಷಣಕ್ಕಲ್ಲಿ ಹೋಗ್ಲಿಲ್ಲ ಅಂದ್ರೆ ಅದು ಉಳಿತಿರ್ಲಿಲ್ಲ. ಪ್ರಾಜೆಕ್ಟ್ ಟೇಕ್ ಆಫ್ ಆಗಬೇಕು ಅಷ್ಟೇ. ಕಾರಣ ಬಹುಕೋಟಿ ಭ್ರಷ್ಟಾಚಾರ, ಇನ್ನೆಂತ ಇಲ್ಲ ಅದರಲ್ಲಿ. ನಮ್ಮ ಹೋರಾಟಕ್ಕೆ ಮಣಿದು ತಾತ್ಕಾಲಿಕವಾಗಿ ನಿಲ್ಲಿಸಿ ಅದರ ಪರವಾಗೇ ಇದ್ರು ಅವರು, ಅದರ ವಿರುದ್ಧ ಏನಿರಲಿಲ್ಲ. ಅದೆಲ್ಲ ನಾವು ಹೋರಾಟ ಮಾಡಿದಾಗ ಕೇವಲ ಶಂಕುಸ್ಥಾಪನೆಗೆ 8 ದಿನಗಳಿತ್ತು ಹೆಚ್ಚು ಕಮ್ಮಿ, ಹೊಸದಾಗಿ ಮತ್ತೆ ಪ್ರಾಜೆಕ್ಟ್ ಟೇಕ್ ಆಫ್ ಆದಾಗ. ಆ ಸಂದರ್ಭದಲ್ಲಿ ಮತ್ತೆ ನಾವೆಲ್ಲರೂ ಗಮನಕ್ಕೆ ತಂದ್ವಿ, ಆದರೆ ಯಾರು ಕೂಡ ಅದು ಗಮನ ಹರಿಸಲಿಲ್ಲ. ನಾವು ಮತ್ತೆ ಪ್ರತಿಭಟನೆ ಮಾಡಿದ್ಮೇಲೆ ಅದು ಇವ್ರು ಬಂದು ಅಲ್ಲಿ ಕಣ್ಣೊರೆಸ್ಬೇಕು ಜನಗಳಿಗೆ, ಹಾಗಾಗಿ ಅವರು ಬಂದು ನಿಂತರು. ಈಗ ರೈತಪರ ಸಂಘಟನೆಯವರು ಮತ್ತು ರೈತರು ಈಗ ಆಲ್ರೆಡಿ ಹೈಕೋರ್ಟ್ ಅಲ್ಲಿ ಇದ್ದಾರೆ. ಅದು ನೋಟಿಸ್ ಕೂಡ ಜಾರಿಯಾಗಿದೆ. ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಇಲಾಖೆಯವರಿಗೆ ಮತ್ತು ಆ ಇಸ್ಲಾಮಿಕ್ ಎಜುಕೇಶನ್ ಟ್ರಸ್ಟ್, ಮೋನು ಟಿಂಬರ್ಸ್, RH ಕನ್ಸ್ಟ್ರಕ್ಷನ್ಸ್, ಮೊಹಮ್ಮದ್ ಇಬ್ರಾಹಿಂ ಅವರು ಈಗ ಅವ್ರಿಗೆ ಕೋರ್ಟಿಗೆ ಹೋಗಿಲ್ಲ. ರೈತಪರ ಸಂಘಟನೆಯವರು ನೋಟಿಸ್ ಹೋಗಿಲ್ಲ. ನಾವು ಅದಕ್ಕೆ ಬೇಕಾದಂತ ಎಲ್ಲಾ ದಾಖಲಾತಿಗಳನ್ನ ಒದಗಿಸಿ ಕೊಟ್ಟಿದ್ದೀವಿ. ಪೊಲೀಸರ ಮುಖೇನ ನಮಗೆ ಸುಳ್ಳು ದೂರುಗಳನ್ನ ದಾಖಲೆ ಮಾಡುವಂತದ್ದು ಅನೇಕ ವಿಚಾರಗಳು. ಈಗ ಎಲ್ಲೋ ಒಂದ್ ಕಡೆ ಗಲಾಟೆ ಆಗುತ್ತೆ, ಅಲ್ಲಿ ನಾವು ಪ್ರೆಸೆನ್ಸೇ ಇರಲ್ಲ, ಅದ್ರಲ್ಲಿ ನಮ್ಮನ್ನು ಸೇರಿಸುವಂತದ್ದು. ಈಗ ಸೇರಿಸಿದ್ದಾರೆ, ಅದಕ್ಕೆ ಸಾಕಾರ ಇವರೇ ಇದ್ದಾರೆ, ಬಿಜೆಪಿ ಅವರೇ ಇದ್ದಾರೆ, ಅದಕ್ಕೇನು ಬೇರೆಯವರೇನಿಲ್ಲ. ಟ್ವೀಟ್ ಮಾಡ್ತಿರೋ ಉದ್ದೇಶ ಯಾವುದೇ ರಾಜಕೀಯ ಪಕ್ಷದವರು ಅಥವಾ ಯಾವುದೇ ರಾಜಕಾರಣಿಗಳು ಅಥವಾ ಯಾವುದೇ ವ್ಯಕ್ತಿಗಳು ಆ ದೇವಸ್ಥಾನವನ್ನ ಧ್ವಂಸ ಮಾಡಲಿಕ್ಕೆ ಅಥವಾ ಪಾರ್ಕ್ ಜಾಗವನ್ನ ಮತ್ತೆ ಮಾಲ್ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಕೊಡೋದಾದ್ರೆ ನಾವು ಯಾವುದೇ ಕಾರಣಕ್ಕೂ ಹಿಂದೂಪರ ಸಂಘಟನೆಗಳು ಕಾರ್ಯಕರ್ತರು ಬಿಡೋದಿಲ್ಲ. ಅದಕ್ಕೆ ತಕ್ಕಾದಂತ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ಅನ್ನೋದು ಸಂದೇಶವನ್ನ ಕೊಡ್ಲಿಕ್ಕೆ ನಾವು ಹಿಂದೂಗಳ ಪರ ಹೋರಾಟ ಮಾಡಬೇಕು, ಹಿಂದೂ ಮಹಾಗಣಪತಿ ವಿಚಾರದಲ್ಲಿ ಹೋರಾಟ ಮಾಡಬೇಕು, ಸಿದ್ಧಿವಿನಾಯಕ ಮಾರ್ಕೆಟ್ ಪರವಾಗಿ ಹೋರಾಟ ಮಾಡಬೇಕು, ಕೇಸ್ಗಳು ಹಾಕ್ಸ್ಕೋಬೇಕು.
ನಾವು ವಕೀಲರು ನೇಮಕ ಮಾಡಬೇಕು. ನಮಗೆ ಮನೇಲಿ ಇರ್ತಕ್ಕಂಥದ್ದೇ ಊಟ ಉಚಿತ. ಇಲ್ಲಿ ಕೇಸ್ ಗೆಲ್ತಾರಲ್ಲ, ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಬೇರೆ ಪಕ್ಷದವರೆಲ್ಲ ಇವತ್ತು ನಮ್ಮನ್ನು ತುಳಿತಿರೋದು, ನಮ್ಮ ಪಕ್ಷದವ್ರು ನಮ್ಮನ್ನು ತುಳಿತಾ ಇದ್ದಾರೆ. ಈ ಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಅದ್ರಲ್ಲಿ ಅನುಮಾನ ಇಲ್ವಲ್ಲ. ಶಾಸಕರು ಮನೆ ಮುಂದೆ ಪ್ರತಿಭಟನೆ ಮಾಡ್ತಾರೆ. ಮುಖಾಂತರ ಹೋಗುವಂತ ಸುದ್ದಿ ಮುಂದೆ ಶಾಸಕರಿರ್ಲಿ, ಸಂಸದರಿರ್ಲಿ, ಸಚಿವರಿರ್ಲಿ ಏನ್ ಬೇಕು ಪ್ರತಿಭಟನೆ ಮಾಡ್ಬೇಕಾಗಿಲ್ಲ. ನಿಮ್ಮ ಸುದ್ದಿನೇ ಸಾಕು, ನಮ್ಗೆ ನಿಮ್ಮ ಸಹಕಾರನೇ ಸಾಕು. ಏನು ಇವತ್ತು ತುಮಕೂರು ನಗರದಲ್ಲೇ ಪ್ರಮೋದ್ ಮುತಾಲಿಕು ಆಮೇಲೆ ಇನ್ನಿತರ ಹಿಂದೂ ಸಂಘಟನೆಗಳ ಒಕ್ಕೂಟ ಅಂತೇಳಿ ಏನೊಂದು ಪತ್ರಿಕಾಗೋಷ್ಠಿನಲ್ಲಿ ಹಳೆ ಮಾರ್ಕೆಟ್ ಮಾಲ್ ವಿಚಾರವಾಗಿ ಏನೇನು ಆರೋಪಗಳು ಮಾಡಿದ್ರು ಅದು ಪೂರ್ತಿ ಪ್ರಮಾಣದಲ್ಲಿ ಇಲ್ಲಿಸಲ್ಲದ ಆರೋಪಗಳು, ಸುಳ್ಳಿನ ಆರೋಪಗಳು. ಯಾಕೆಂದರೆ ಕಳೆದ ಜೂನ್ನಿಂದಲೂ ಸಹಿತ ಈ ಹಳೆ ಮಾರ್ಕೆಟ್ನಲ್ಲಿ ಆಗ್ತಾ ಇರ್ತಕ್ಕಂತಹ ಮಾಲನ್ನು ನಿರ್ಮಾಣ ಮಾಡಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಸನ್ಮಾನ್ಯ ಶಾಸಕರಾದಂಥ ಜ್ಯೋತಿ ಗಣೇಶ್ ಅವರು ಅತ್ಯಂತ ಜವಾಬ್ದಾರಿಯಿಂದ ಇದನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಸುರೇಶ್ ಗೌಡರು ಮತ್ತು ನಮ್ಮ ಶಾಸಕರು ಜ್ಯೋತಿ ಗಣೇಶ್ ಅವರು ಬೀದಿನಲ್ಲೂ ಸಹಿತ ಹೋರಾಟ ಮಾಡಿ ಅದನ್ನು ನಿಲ್ಲಿಸೋದು ಒಂದು ಕಡೆ ಆದರೆ, ಕಾನೂನಾತ್ಮಕವಾಗೂ ಸಹಿತ ಈ ಹೋರಾಟವನ್ನು ಅತ್ಯಂತ ಯಶಸ್ವಿಯಾಗಿ ಒಂದು ಹಂತದವರೆಗೂ ಇಲ್ಲಿವರೆಗೂ ತೆಗೆದುಕೊಂಡು ಬಂದಿರುವಂಥದ್ದು. ನಂತರ ಅವರು ವಕೀಲರ ಸೂಚನೆ ಮೇರೆಗೆ ಸ್ಥಳೀಯ ನಿವಾಸಿಗಳು ಏನು ವಿನಾಯಕ ನಗರದಲ್ಲಿ ಅವತ್ತು ನಿವಾಸಿಗಳಿದ್ದಾರೆ ಹಾಲಿ, ಅವರೊಂದು 15 ಜನದ ಹತ್ರ ಶಾಸಕರು ಮನವಿ ಮಾಡಿ ಈ ಒಂದು ಹೋರಾಟಕ್ಕೆ ಒಂದು ಸಿವಿಲ್ ಸೂಟ್ ಟೈಪ್ ಹಾಕಬೇಕಾಗ್ತದೆ. ನಾವೆಲ್ಲ ಅಂದರೆ ಅವತ್ತಿನ ನಿವಾಸಿಗಳಲ್ಲಿ ಏನಿದ್ದಾರೆ ಅವರು ತಾವು ತಾತ ಮುತ್ತಾತನ ಕಾಲದಲ್ಲಿ ಅದೊಂದು ಪಾರ್ಕು ಅನ್ನೋ ಜಾಗಕ್ಕೆ ಅಲ್ಲಿ ಒಂದು ಸೈಟ್ ತಗೊಂಡು ನಾವು ಮನೆ ಕಟ್ಕೊಂಡಿರೋವಂಥದ್ದು. ಈ ಬೇಸ್ ಮೇಲೆ ಸಿವಿಲ್ ಸೂಟನ್ನು ಹಾಕಬೇಕು ಅಂತ ಹೇಳ್ಬಿಟ್ಟು ಲಾಯರ್ ಸಲಹೆ ಮೇರೆಗೆ ಅಲ್ಲಿಂದ ಸ್ಥಳೀಯವಾಗಿರ್ತಕ್ಕಂಥ ಒಂದು 15 ಜನ ಪ್ರಮುಖರನ್ನ ಮಾತಾಡಿಸಿ ಅವ್ರ ಕಡೆಯಿಂದ ಅವ್ರಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಗಳು ತಗೊಂಡು ವಕಾಲತ್ ಹಾಕಿಸಿ ನಾವು ಉಚ್ಚ ನ್ಯಾಯಾಲಯದಲ್ಲಿ ಶಾಸಕರು ಕೇಸ್ ಫೈಲ್ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಖರ್ಚುಗಳು ಎಲ್ಲ ಆಗಿದ್ದನ್ನು ಸಹಿತ ಸನ್ಮಾನದ ಲಕ್ಷಾಂತರ ರೂಪಾಯಿ ಖರ್ಚನ್ನ ಇದುವರೆಗೂ ಸಹಿತ ಶಾಸಕರೇ ನೋಡ್ಕೊಂಡು ಬಂದಿದ್ದಾರೆ. ಅದಾದ ನಂತರ 9/9ಕ್ಕೆ ಉಚ್ಚ ನ್ಯಾಯಾಲಯದಲ್ಲಿ ಕೇಸು ಅಡ್ಮಿಟ್ ಆಗ್ತದೆ. 25/4/07/2024 ಇದನ್ನು ಕೇಸ್ ಉಚ್ಚ ನ್ಯಾಯಾಲಯದಲ್ಲಿ ಫೈಲ್ ಆಗ್ತದೆ. ಅದರಲ್ಲಿ ಪ್ರಮುಖವಾಗಿ 5 ಜನ ಪ್ರತಿವಾದಿಗಳನ್ನು ಮಾಡ್ತೀವಿ. ಕಾರ್ಪೊರೇಷನ್ನು, ಟೂಡಾ, ಸ್ಮಾರ್ಟ್ ಸಿಟಿ, ಪ್ರಮುಖವಾಗಿ RH ಕನ್ಸ್ಟ್ರಕ್ಷನ್ನು, ಆಮೇಲೆ APMC 5 ಜನ ಪ್ರತಿವಾದಿಗಳನ್ನು ಮಾಡಿ ಕೇಸ್ ಅಡ್ಮಿಟ್ ಆಗ್ತದೆ. ಲಾಯರು ಸಹಿತ ನಾವು ಯಾರು ಈ ಕೇಸಿಗೆ ಸಂಬಂಧಪಟ್ಟಂಗೆ ನೇಮಿಸಿದ್ದೀವಿ ಅವರು ಬಹಳ ಎಕ್ಸ್ಪೀರಿಯನ್ಸ್ ಇರುವಂಥ ಲಾಯರು. ಅವರು ಹಲವಾರು ಕೇಸ್ಗಳನ್ನು ಸ್ಟಡಿ ಮಾಡಿ ಈ ಬೇಸ್ ಮೇಲೆ ಕೇಸ್ ಫೇಲ್ ಮಾಡಿರ್ತಾರೆ. ಅದಾದ ನಂತರ 4/12 ಒಳಗಾಗಿ ಈ ಸಂಬಂಧಪಟ್ಟ ಪ್ರತಿವಾದಿಗಳಿಗೆಲ್ಲನೂ ಸಹಿತ ಹ್ಯಾಂಡ್ ಸಮನ್ಸ್ ತಲುಪಿಸಬೇಕು ಅಂತೇಳಿ ನಮಗೆ ಉಚ್ಚ ನ್ಯಾಯಾಲಯ ತಿಳಿಸುತ್ತೆ. ಆ ಸಂಬಂಧವಾಗಿ ನಮ್ಮ ಶಾಸಕರ ಕಚೇರಿ ಸಿಬ್ಬಂದಿಯವರೇನೇ ಸಹಿತ ಈ ಎಲ್ಲ 5 ಜನ ಪ್ರತಿವಾದಿಗಳಿಗೂ ಸಹಿತ ಹ್ಯಾಂಡ್ ಸಮನ್ಸನ್ನು ಕೊಟ್ಟು ರಿಸೀವರ್ ತಗೊಂಬಂದಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ RH ಕನ್ಸ್ಟ್ರಕ್ಷನ್ ಏನಿದ್ದಾರೆ ಅವ್ರಿಗೆ ತಲುಪಿಸೋಕ್ಕೆ ಕೇರಳದಲ್ಲಿದ್ದಾರೆ ಅಂತ ಹೇಳಿ ಗೊತ್ತಾಗ್ತದೆ. ಕೇರಳಕ್ಕೆ ಹೋಗಿರ್ತಾರೆ ನಮ್ಮ ಕಾರ್ಯಕರ್ತರು, ನಮ್ಮ MLA ಆಫೀಸ್ ಸಿಬ್ಬಂದಿಯವರು ಕೇರಳಕ್ಕೆ ಹೋಗ್ತಾರೆ. ಕೇರಳಕ್ಕೆ ಹೋಗಿ ಅಲ್ಲಿ ಸಿಗಲಿಲ್ಲ ಅಂತೇಳಿ ಮತ್ತೆ ಮಂಗಳೂರಿಗೆ ಬರ್ತಾರೆ. ಮಂಗಳೂರಿಗೆ ಹೋಗಿ ಅವ್ರ ಆಫೀಸಿಗೆ ಹ್ಯಾಂಡ್ ಸಮನ್ಸನ್ನ ಅಂಟಿಸ್ಬಿಟ್ಟು ಮತ್ತೆ ಅವ್ನ ಮ್ಯಾನೇಜರನ್ನು ಕಾಂಟ್ಯಾಕ್ಟ್ ಮಾಡಿ ಅವನಿಗೊಂದು ರಿಸೀವರ್ ಕೊಟ್ಬಿಟ್ಟು ಅದನ್ನು ರಿಸೀವರ್ ತಗೊಂಡ್ಬಂದು ಈಗ ಕೋರ್ಟ್ಗೆ ಸಬ್ಮಿಟ್ ಮಾಡಿ ಅಲ್ಲಿ 3-4 ತಿಂಗಳು ಆಗ್ತದೆ. ಒಟ್ಟಾರೆಯಾಗಿ ಇವ್ರು ಏನೇನು ಅಲಿಗೇಷನ್ಗಳು ಮಾಡಿರ್ತಾರೆ ಅವರೆಲ್ಲ ಡೋಂಗಿ ಹಿಂದುತ್ವವಾದಿಗಳು. ಇವರ ಒಂದು ಇದಾದ ನಂತರ ತಮಗೆ ತಿಳಿಸ್ಬೇಕಾಗಿರೋ ಇನ್ನೊಂದು ವಿಚಾರ ಏನಾಯ್ತು ಅಂದರೆ, ಇತ್ತೀಚೆಗೆ ಒಂದು 15-20 ದಿವಸದ ಮುಂಚೆ ಇವರೆಲ್ಲ ಒಂದಷ್ಟು ಜನ ಹೋಗ್ಬಿಟ್ಟು ಅಲ್ಲಿ ಸ್ಥಳೀಯವಾಗಿ ನಿವಾಸಿಗಳನ್ನ, ಮಾರ್ಕೆಟ್ ಅವ್ರನ್ನ ನಾವಿಲ್ಲಿ ಕೇಸ್ ಹಾಕಬೇಕು, ಈ ಕೇಸ್ ಹಾಕ್ತಿದ್ರೆ ಮಾರ್ಕೆಟ್ ಉಳಿಯಲ್ಲ, ಶಾಸಕರು ಇನ್ವಾಲ್ವ್ ಆಗೋರೆ ಅಂತ ಇಲ್ಲೇ ಸಲ್ಲದನ್ನೆಲ್ಲ ಹೇಳ್ಬಿಟ್ಟು ಕೇಸಿಗೆ ಒಂದು 20 ಲಕ್ಷ ದುಡ್ಡು ಖರ್ಚಾಗ್ತದೆ, ನೀವೆಲ್ಲ ಮನೆಗೆ 10,000 20,000 ಕೊಡಿ, ಅಂಗಡಿಯವರೆಲ್ಲ 25,000 ಕೊಡಿ ಅಂತ ಹೇಳ್ಬಿಟ್ಟು ಹೋಗಿ ಕಲೆಕ್ಷನ್ಗೆ ಹೋಗೋದು. ಅದಾದ ನಂತರ ನಾವೇನು ಸ್ಥಳೀಯವಾಗಿ ಯಾರಾದ್ರೂ ಕೇಸ್ ಹಾಕ್ಸಿದ್ವೋ ಅವ್ರು ನಮ್ಮನ್ನು ವಾಪಸ್ ಕೇಳಿದ್ರು, ಏನ್ರಿ ಅವತ್ತು ನೀವು ಬಂದು ದಾಖಲಾತಿಗಳು ತಗೊಂಡೋಗ್ರಿ, ನಮ್ಮ ಹತ್ರ ಎಲ್ಲ ವಕಾಲತ್ ಸೈನ್ ಹಾಕ್ಸಿದ್ರಿ, ಪೂರ್ತಿ ಖರ್ಚು ಶಾಸಕರೇ ನೋಡ್ಕೊಂತಾರೆ, ನೀವೇನು 1 ರೂಪಾಯಿ ಕೊಡೋದು ಬೇಡ ಅಂತೆಲ್ಲ ಹೇಳಿ ಹೋಗಿದ್ರಿ, ಇವತ್ತು ಯಾರೋ ನಿಮ್ಮವರೇ ವಸೂಲಿಗೆ ಬಂದವಲ್ಲ ಅಂತ. ಅವ್ರು ನಾವು ತಿಳಿಸೋದಿಲ್ಲ, ಆ ಥರ ಯಾವುದೂ ಇಲ್ಲ. ಕೇಸ್ ಡೀಟೇಲ್ಸ್ ಎಲ್ಲ ಆಮೇಲೆ 15 ಜನಕ್ಕೂ ಸಂಬಂಧಪಟ್ಟಂಗೆ ಕೇಸ್ ಡೀಟೇಲ್ಸ್ ಎಲ್ಲ ಅವತ್ತು ಕೊಟ್ಬಿಟ್ಟು ಹಿಂಗಾಗೈತೆ ಅಂತೇಳಿ ವಿಚಾರ ಮಾಡೋದು.
ಬಜರಂಗ ದಳ ಮಾಡೋದ್ ಬೇಡ ಅಂತ ಸುಮ್ಮನೆ ಹಿಂದೂ ಪರ ಸಂಘಟನೆ ಫ್ಲೋಟ್ ಮಾಡಿ ಈ ಪತ್ರಿಕಾಗೋಷ್ಠಿಗೋಸ್ಕರ ಫ್ಲೋಟ್ ಆಗಿರೋ ಆರ್ಗನೈಸೇಷನ್ ಗಮನಕ್ಕೆ ತರಬೇಕಿತ್ತು. ಎಲ್ಲಾರು ಲ್ಯಾಂಡ್ ಅಥವಾ ಜಮೀನು ಮೊನ್ನೆ 18ನೇ ತಾರೀಕು ತುಮಕೂರಿನಲ್ಲಿ ನಡೆದಂಥ ಹಿಂದೂ ಪರ ಸಂಘಟನೆಗಳ ಒಕ್ಕೂಟದ ಹೆಸರಲ್ಲಿ ನಡೆದಂಥ ಪತ್ರಿಕಾಗೋಷ್ಠಿಯಲ್ಲಿ ಪ್ರಮೋದ್ ಮುತಾಲಿಕ್ ಮತ್ತು ಅವರ ಸಂಗಡಿಗರು ಅನಗತ್ಯವಾಗಿ ಮುಸ್ಲಿಂ ಬಾಂಧವರ ಬಗ್ಗೆ, ವಿಶೇಷವಾಗಿ ರಂಜಾನ್ ಉಪವಾಸದ ವೇಳೆ ಅನಗತ್ಯವಾಗಿ ಸಿದ್ಧಿವಿನಾಯಕ ಮಾರುಕಟ್ಟೆಗೆ ವಿವಾದಿತ ಜಾಗ ನ್ಯಾಯಾಲಯದಲ್ಲಿದೆ, ಅದಕ್ಕೆ ಸಂಬಂಧಪಟ್ಟಂಗೆ ಅನಗತ್ಯವಾಗಿ ಮುಸ್ಲಿಂ ಸಮಾಜನ ಇದಕ್ಕೆ ತಂದು ಏನಾದರೂ ಮಾಡೋ ತುಮಕೂರಿನಲ್ಲಿ ಕೋಮು ಗಲಭೆನ ಎಬ್ಬರಿಸಬೇಕು ಅನ್ನೋ ದುರುದ್ದೇಶದಿಂದ ಕೋಮು ಪ್ರಚೋದನಾಕಾರಿ ಹೇಳಿಕೆ ಕೊಟ್ಟಿದ್ದು ಖಂಡನೀಯ. ಅದಕ್ಕೋಸ್ಕರ ತುಮಕೂರು ಜಿಲ್ಲೆಯಲ್ಲಿ ಇರುವಂಥ ಪ್ರಗತಿಪರರ ಒಕ್ಕೂಟ ನಮ್ಮ ಹಿರಿಯರಾದಂಥ ದೊರೆರಾಜು ಸರ್ ಅವರ ನೇತೃತ್ವದಲ್ಲಿ ಕೊಟ್ಟಾಶಂಕರು, ಸುಬ್ರಹ್ಮಣ್ಯ ಸರು, ತಾಜುದ್ದೀನ್ ಶರೀಫ್ ಸೇರಿದಂತೆ ಸಮಾನ ಮನಸ್ಕರು ಬಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಮನವಿ ಪತ್ರ ಸಲ್ಲಿಸಿ ವಿನಂತಿ ಮಾಡಿದ್ವಿ. ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು. ಮತ್ತು ಈ ಜಿಲ್ಲೆಗೆ ಆ ರೀತಿಯಾದಂಥ ಪ್ರಮೋದ್ ಮುತಾಲಿಕ್ನವ್ರಿಗೂ ತುಮಕೂರು ಜಿಲ್ಲೆ ಅನ್ಕನ್ಸರ್ನ್, ಇಲ್ಲೇನು ಇಶ್ಯೂ ಇಲ್ಲ, ನ್ಯಾಯಾಲಯದಲ್ಲಿದೆ. ನಗರದ ಶಾಸಕರಿಗೆ ನಿಮಗೆ ರಾಜಕೀಯದ ಏನಾದರೂ ಭಿನ್ನಾಭಿಪ್ರಾಯ ಇದ್ದರೆ ನೀವು ಫೈಟ್ ಮಾಡ್ಕೊಳ್ಳಿ, ಅದಕ್ಕೆ ಒಂದು ಶಾಂತಿಯುತ ಸಮಾಜದಲ್ಲಿ ಕದಡ ಕೆಲಸ ಮಾಡಬೇಡಿ. ಮತ್ತು ಇದರಿಂದ ಯಾರ್ಯಾರು ಇದ್ದಾರೆ ನಮಗೂ ಮಾಹಿತಿ ಗೊತ್ತಿದೆ. ಸುಮ್ಮನಿದ್ದೀವಿ ಇಂದಡಿಕೆ ದೌರ್ಬಲ್ಯ ಅಂದ್ಕೋಬೇಡಿ, ಶಾಂತಿಯುತವಾಗಿರಬೇಕು ಅಂತ ಇದ್ದೀವಿ. ಇದೇ ರೀತಿ ಚಟುವಟಿಕೆಗಳು ಮುಂದೋದರೆ ತಾವು ಏನೇನು ಮಾಡ್ತಿದ್ದೀರ ಸಮಾಜಘಾತುಕ ಶಕ್ತಿಗಳು, ಸಮಾಜಘಾತುಕ ಚಟುವಟಿಕೆಗಳನ್ನ ಅದನ್ನು ನಾವು ಸಹ ಅದಕ್ಕೆ ಪ್ರತಿಕ್ರಿಯೆ ಕೊಡುವಂಥ ಕೆಲಸ ಮಾಡ್ತೀವಿ. ಮತ್ತು ಏನು ಮುಸ್ಲಿಂ ಬಾಂಧವರು ಒಬ್ಬಂಟಿಗಳಲ್ಲ, ಅವರೆಲ್ಲ ನಮ್ಮ ಸಹೋದರರು, ನಮ್ಮ ಜೊತೆಲೇ ಜೀವಿಸ್ತಿದ್ದಾರೆ, ಇಲ್ಲೇ ಹುಟ್ಟಿದ್ದಾರೆ, ಇಲ್ಲೇ ಜೀವಿಸ್ತಿದ್ದಾರೆ. ಅವರು ಈ ನಗರದ ಪ್ರಜೆಗಳು, ಈ ನಗರದ ಆಗು ಹೋಗುಗಳೆಲ್ಲ ಅವ್ರದ್ದು ಸಮಾನ ಪಾತ್ರ ಹಕ್ಕಿದೆ. ಯಾರೂ ಸಹ ನಿಮಗೆ ಸಹಕಾರ ಕೊಡಲ್ಲ. ಹಾಗಾಗಿ ನೀವು ಒಬ್ಬಂಟಿಯಾಗಿ ಮುಂದಿನ ದಿವಸದಲ್ಲಿ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಆ ದಿನಗಳು ದೂರವಿಲ್ಲ, ಆ ದಿನಗಳು ಹತ್ತಿರದಲ್ಲೇ ಬರ್ತವೆ. ಅವತ್ತು ಸಹ ನಿಮ್ಮ ನೆರವಿಗೆ ನಾವು ಇರ್ತೀವಿ. ಇನ್ನೊಂದು ಪಶ್ಚಾತ್ತಾಪ ಪಡೋ ದಿನ ದೂರ ಇಲ್ಲ. ಮತ್ತು ಈ ಥರ ಚಟುವಟಿಕೆ ಮಾಡಬೇಡಿ, ಲೇಬಲ್ ಚೇಂಜ್ ಮಾಡಿಕೋಬೇಡ. ನಿಮ್ಮದೆಲ್ಲ ಯಾರ್ಯಾರು ಅನ್ನೋದು ಗೊತ್ತಿದೆ, ಯಾವ ಸಂಘಟನೆ ಕೆಲಸ ಮಾಡ್ತಿದ್ರೆ ಅಂತ. ಹಿಂದೂ ಪರ ಸಂಘಟನೆ ಒಕ್ಕೂಟ ಅಂತ ಯಾವತ್ತು ಉದ್ಭವ ಆತ ಸಂಘಟನೆ? ನೇರವಾಗಿ ಬನ್ನಿ, ಬಜರಂಗ ದಳದ ಹೆಸರಲ್ಲೇ ಬನ್ನಿ, ವಿಶ್ವ ಹಿಂದೂ ಪ್ರಸಾದ್ ಹೆಸರಲ್ಲೇ ಬನ್ನಿ. ನೀವು ಯಾವ ಸಂಘಟನೆ ಅದರ ಹೆಸರಲ್ಲೇ ಬಂದು ಮಾಡಿ. ಪ್ರಮೋದ್ ಮುತಾಲಿಕ್ಕು ಈ ಇನ್ಸಿಡೆಂಟ್ಗೆ ಏನು ಸಂಬಂಧ? ನೀವೆಲ್ಲ ಇದೇನು ಅನ್ನೋದೇ ಅರ್ಥ ಆಗ್ತಿಲ್ಲಪ್ಪ. ಹಾಗೆ ಸುಮ್ಮನಿದ್ದೀವಿ ಇಂದಕ್ಕೆ ದೌರ್ಬಲ್ಯ ಅಂದ್ಕೋಬೇಡಿ. ನಿಮ್ಮನ್ನೆಲ್ಲ ಇಗ್ನೋರ್ ಮಾಡಬೇಕು ಅಂತ ಇದ್ದು, ಇಷ್ಟೊಂದು ಮಹತ್ವ ಕೊಡಬಾರ್ದು ನಿಮಗೆಲ್ಲ ಅಂತ ಇದ್ದು. ಆದರೆ ನಿಮ್ಮಂಥ ಶಕ್ತಿಗಳು ಹೊಸ ಯುವಕರಲ್ಲಿ ಕೋಮು ಪ್ರಚೋದನೆ ತಪ್ಪುದಾರಿ ಇಳಿಸಬಾರ್ದು, ಕೋಮು ವಿಚಾರಗಳನ್ನ ತುಂಬಾರ್ದು ಅನ್ನೋದಕ್ಕೆ ಎಚ್ಚರಿಕೆ ಕೊಡೋಕ್ಕೆ ಬಂದಿದ್ದೀವಿ. ಇದು ಸ್ಯಾಂಪಲ್ಲಾಗಿ ಕೊಟ್ಟಿದ್ದೀವಿ. ನೀನು ನಿಮ್ಮನ್ನ ಚಲನವಲನ ಮುಂದಿನ ಪ್ರತಿಕ್ರಿಯೆ ನೋಡ್ಕೊಂಡು ಮುಂದಿನ ದಿವಸದಲ್ಲಿ ಏನು ಮಾಡಬೇಕು ಅನ್ನೋದು ತೀರ್ಮಾನ ತೆಗೆದುಕೊಳ್ತೀವಿ. ಇದ್ರ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಕಾನೂನು ರೀತಿಯ ಅಂತ ನಮ್ಮದು ಆಗ್ರಹ ಇದೆ. ಈ ಸೌಹಾರ್ದತೆಗೆ ಒಂದು ಹೆಸರು. ಇಲ್ಲೆಲ್ಲ ಜಾತಿ ಎಲ್ಲ ಧರ್ಮದವರು ಅನ್ಯೂನ್ಯವಾಗಿದ್ದೀವಿ, ಪ್ರೀತಿ ಸಹಬಾಳ್ವಿದೆ. ನೀವು ಯಾವುದೋ ಒಂದು ಸರ್ಕಾರಿ ಜಾಗಕ್ಕೆ ಅದಕ್ಕೂ ಮುಸಲ್ಮಾನರಿಗೂ ಸಂಬಂಧನೇ ಇಲ್ಲ. ಅದನ್ನಿಟ್ಕೊಂಡು ಎಳೆದು ಮಧ್ಯೆ ಕೋಮು ಪ್ರಚೋದನಾ ಹೇಳಿಕೆಗಳನ್ನ ಇಡಬಾರ್ದು. ಯಾರು ಇದನ್ನು ಮಾಡಿದ್ದಾರೆ ಅವ್ರ ವಿರುದ್ಧ ಕ್ರಮ ತಗೊಳ್ಬೇಕಂತ ನಾವು SP ಅವ್ರನ್ನ ಒತ್ತಾಯಿಸ್ಲಿಕ್ಕೆ ಇಲ್ಲಿ ತುಮಕೂರು ಜಿಲ್ಲೆಯ ಪ್ರಗತಿಪರ ಒಕ್ಕೂಟ ನಾವೆಲ್ಲ ಬಂದು ಅವರಿಗೆ ಮನವಿ ಸಲ್ಲಿಸಿದ್ವಿ. ಯಾವುದೇ ಕಾರಣಕ್ಕೂ ಅದೊಂದು ಯಾವ್ದು ಲ್ಯಾಂಡ್ ಇದೆ ಅದು ನಿಮ್ಮ ಮತ್ತು ಯಾರು ಸರ್ಕಾರದ ಮಧ್ಯೆ ನಡ್ತಕ್ಕಂಥದ್ದು, ಅದ್ರ ಮಧ್ಯೆ ಬೇರೆ ಇವ್ರನ್ನ ತಂದು ಅನಗತ್ಯವಾಗಿ ಕೋಮು ಪ್ರಚೋದನೆ ಮಾಡಬಾರ್ದು.